78 ವರ್ಷಗಳಾಯಿತು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟ ಹಿರಿಯ ಸೇನಾನಿಗಳನ್ನು ನೆನೆಯುವ ಉದ್ದೇಶದಿಂದ ಶಾಲಾ ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣದಲ್ಲಿ ಕಂಗೊಳಿಸಿದರು. ಸುಡುವ ಬಿಸಿಲಿನ ನಡುವೆಯೂ ಜಗ್ಗದ ಮಕ್ಕಳು ಆಕರ್ಷಕ ಪಥಸಂಚಲನ ನಡೆಸುವ ಮೂಲಕ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರೆ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ಸೇರಿದಂತೆ ಇತರೆ ಇಲಾಖೆಗಳು ಶಿಸ್ತುಬದ್ಧವಾಗಿ ಕವಾಯತು ನಡೆಸಿ ಧ್ವಜವಂದನೆ ಸಲ್ಲಿಸಿದರು. ಇದರ ನೇತೃತ್ವವನ್ನು ಶ್ರೀ ಅಮರ್ ಮೊಗಳೆ PSI ಅವರು ವಹಿಸಿದ್ದು ಅತ್ಯಂತ ಶಿಸ್ತುಬದ್ಧವಾಗಿ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. PSI ನಾಗಮ್ಮ ರವರ ನೇತೃತ್ವದ ಜಿಲ್ಲಾ ಮಹಿಳಾ ಪೊಲೀಸ್ ತಂಡ, ಈ ತಂಡದ ಸದಸ್ಯರು ತಮ್ಮ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಆ ನಂತರದ ಸ್ಥಾನ ಬೋಧನಾ ಪ್ರೌಢಶಾಲೆ, ಈ ತಂಡದ ಸರ್ವ ಸದಸ್ಯರು ಅತ್ಯಂತ ಆಕರ್ಷಕವಾಗಿ ಪಥಸಂಚಲನ ಮಾಡುತ್ತಾ ತಮ್ಮ ಗೌರವ ವಂದನೆ ಸಲ್ಲಿಸುತ್ತಿದ್ದು, ನೇತೃತ್ವವನ್ನು ಸ್ಯಾಜ್ಮಿ ಕುಮಾರಿ ಸೈದಾ ಜೈನಬ್ ರವರ ನೇತೃತ್ವದ ಈ ತಂಡ ಅತ್ಯಂತ ಆಕರ್ಷಕವಾಗಿ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ನಂತರ ಸ್ವಾತಂತ್ರ್ಯ ದಿನಾಚರಣೆ ಸಂದೇಶ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ದೇಶಕ್ಕೆ ಸ್ವಾತಂತ್ರ್ಯ ತರಲು ಮಹಾತ್ಮ ಗಾಂಧೀಜಿ, ನೇತಾಜಿ, ಸುಭಾಷ್ ಚಂದ್ರ ಬೋಸ್, ಬಾಲ ಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದವರು ತಮ್ಮ ತನು ಮನ ಧನಗಳನ್ನು ಮಾತ್ರವಲ್ಲದೆ ಇಡೀ ಜೀವನವನ್ನೇ ಅರ್ಪಿಸಿದ್ದಾರೆ ಎಂದರು. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ರಾಜ ಮಹಾರಾಜರು ಹೋರಾಟ ನಡೆಸಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಉಲ್ಲಾಳದ ರಾಣಿ ಅಬ್ಬಕ್ಕದೇವಿ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ ಮುಂತಾದ ಅಸಂಖ್ಯಾತ ಅಪ್ಪಟ ದೇಶ ಪ್ರೇಮಿಗಳು, ಮಹಿಳಾ ಹೋರಾಟಗಾರರು ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣ ನೀಡಿದ್ದಾರೆ. ಅವರೆಲ್ಲರ ಶ್ರಮದಿಂದಾಗಿ ಇಂದು ಗುಲಾಮಗಿರಿ ಸಂಸ್ಕೃತಿಯಿಂದ ಹೊರಬಂದಿದ್ದೇವೆ ಎಂದರು. ಸ್ವಾತಂತ್ರ್ಯ ಸಂಗ್ರಾಮದ ಆಂದೋಲನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡಿದ್ದು, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂಬ ಖ್ಯಾತಿಯ ವಿದುರಾಶ್ವತ್ಥದಲ್ಲಿ 1938 ಏಪ್ರಿಲ್ 25ರಂದು ನಡೆದ ಧ್ವಜ ಸತ್ಯಾಗ್ರಹ ಹೋರಾಟದಲ್ಲಿ ಜಿಲ್ಲೆಯ 48 ಮಂದಿ ಗಾಯಗೊಂಡರು. 32ಕ್ಕೂ ಹೆಚ್ಚು ಜನ ಸ್ವಾತಂತ್ರ್ಯ ಸೇನಾನಿಗಳು ಪೊಲೀಸರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿರುವುದು ಚರಿತ್ರೆಯ ಪುಟಗಳಲ್ಲಿ ದಾಖಲೆಯಾಗಿದೆ ಎಂದರು. ಇವತ್ತು ನಾವೆಲ್ಲರೂ 78ನೇಯ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಸಾವಿರಾರು ಜನರ ತ್ಯಾಗ ಬಲಿದಾನ, ಲಕ್ಷಾಂತರ ಜನಗಳ ಹೋರಾಟ, ಇವೆಲ್ಲದರ ಫಲವಾಗಿ ಇವತ್ತು ಸ್ವತಂತ್ರ ಭಾರತ ತನ್ನ 78 ವರ್ಷಗಳನ್ನು ಇವತ್ತು ಪೂರೈಸಿದೆ. ವಿದುರಾಶ್ವತ್ಥ ಬಗ್ಗೆ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಹೆಸರು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. 32 ಜನ ಅವರು ತಮ್ಮ ಪ್ರಾಣಗಳನ್ನು ಕೊಟ್ಟು ಹುತಾತ್ಮರಾಗಿರ್ತಕ್ಕಂಥ ಆ ಪುಣ್ಯಭೂಮಿಯಲ್ಲಿ ಅಂತ ಒಂದು ಜಿಲ್ಲೆಯಿಂದ ನಾವೆಲ್ಲರೂ ಇವತ್ತು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಅನೇಕ ಧೀಮಂತ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ದು, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್ ಅವರು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವುದು ಜಿಲ್ಲೆಯ ಹೆಮ್ಮೆ. ಗೂಳೂರಿನ ಡಾಕ್ಟರ್ ಜಚನಿ ಮತ್ತು ಕೈವಾರದ ಯೋಗಿ ನಾರಾಯಣ ಯತೀಂದ್ರ ಅವರು ಜನಪರ ಸಂತರಾಗಿದ್ದರು. ವಿಶ್ವವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ, ಖ್ಯಾತ ಶ್ರೇಷ್ಠ ರಸಾಯನಶಾಸ್ತ್ರಜ್ಞಾನಿ ಡಾಕ್ಟರ್ CNR ರಾವ್, ಶಿಕ್ಷಣ ತಜ್ಞ ಡಾಕ್ಟರ್ H ನರಸಿಂಹಯ್ಯ ಜಿಲ್ಲೆಯ ಪ್ರತಿಭೆಗಳಾಗಿದ್ದಾರೆ ಎಂದರು. ನಂದಿ ಬೆಟ್ಟದಲ್ಲಿ ಪ್ರವಾಸಿಗರ ಆಕರ್ಷಣೆ ಮತ್ತು ಅನುಕೂಲಕ್ಕಾಗಿ ರೋಪ್ವೇ ನಿರ್ಮಾಣ ಯೋಜನೆ ಕೈಗೊಳ್ಳಲು ಐಡೆಕ್ ಸಂಸ್ಥೆಗೆ ಹೊಣೆಗಾರಿಕೆ ನೀಡಿದ್ದು, ಇದಕ್ಕೆ ಪೂರಕವಾದ ಮೂಲ ಸೌಕರ್ಯಗಳ ಕಾಮಗಾರಿಗೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವಾಗಿ ಮೂಡಲಿದೆ ಎಂದು ಭರವಸೆ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವವಿಖ್ಯಾತರು. ಅವರ ಹೆಸರಿನಲ್ಲಿರ್ತಕ್ಕಂಥ ಕ್ರೀಡಾಂಗಣ ಇವತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ ಖ್ಯಾತಿಗೆ ಭಜನರಾಗಿರ್ತಕ್ಕಂಥವ್ರು ನಮ್ಮ ಜಿಲ್ಲೆ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು
ನಾವೆಲ್ಲರೂ ಇವತ್ತು ನೆನೆಸ್ಕೊಳ್ತಕ್ಕಂಥದ್ದು. ಅಂತ ಸರ್ ವಿಶ್ವೇಶ್ವರಯ್ಯನವರಂತ ಸಾಧನೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸಜ್ಜಾಗಬೇಕು. ಇವತ್ತಿನ ಪೀಳಿಗೆ ಆ ಒಂದು ದಿಕ್ಕಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಮತ್ತೊಬ್ಬರು ವಿಜ್ಞಾನಿಗಳು ಪ್ರೊಫೆಸರ್ CNR ರಾವ್ ಅವರು, ಚಿಂತಾಮಣಿಯಲ್ಲಿ ಹುಟ್ಟಿ ಬೆಳೆದಂಥವರು. ಅವರು ಭಾರತ ರತ್ನ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂಥವರು. ಈ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥವರು ಗೌರಿಬಿದನೂರು ತಾಲೂಕಿನ ಹೊಸೂರಿನ H. ನರಸಿಂಹಯ್ಯನವರು. ಅವರ ಜೊತೆ ಸಮಯ ಕಳೀತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ದಕ್ಕಿರ್ತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಅವಕಾಶ. ನಂದಿ ಪ್ರಖ್ಯಾತ ವಿಶ್ವವಿಖ್ಯಾತ ನಂದಿ ಬೆಟ್ಟಕ್ಕೆ ಬಹಳ ವರ್ಷಗಳಿಂದ ಬೇಕಾಗಿದ್ದಂಥ ರೋಪ್ವೇ ಇಂದಿನ ಸರ್ಕಾರದಲ್ಲಿ ಯಾವುದೇ ಒಡಂಬಡಿಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಆಗದೇನೆ ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಅದನ್ನು ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಅಲ್ಲಿ ಯಾವ ರೀತಿ ಯೋಜನೆ ಮಾಡ್ತದೆ, ಎಷ್ಟು ಟವರ್ ಬರ್ತದೆ, ಅಲ್ಲಿ ಏನೇನು ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತಕ್ಕಂಥ ಯೋಜನೆನೇ ತಯಾರಿರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ MOU ಮಾಡ್ಕೊಳ್ತಕ್ಕಂಥ ಕೆಲಸ ಆಯಿತು. ಏನು ಕೆಳಗಡೆ ಭೂಮಿಯ ವಿವಾದ ಇತ್ತು, ಇವತ್ತು ದೊಡ್ಡಬಳ್ಳಾಪುರ ಕೋರ್ಟಲ್ಲಿ ತಹಸೀಲ್ದಾರ್ ಮುದ್ದೆ ಇದ್ದಂಥ ಒಂದು ವಿವಾದ ಬಗೆಹರಿಸಿದ್ದೀವಿ. ಹೈಕೋರ್ಟಲ್ಲಿ ಇರ್ತಕ್ಕಂಥ ದಾವೆಯ ಒಂದು ಪರಿಹಾರವನ್ನು ಕಂಡುಕೊಳ್ಳಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಲೋವರ್ ಟರ್ಮಿನಲ್ ಪಾಯಿಂಟ್ಗೆ ಬೇಕಾಗಿರ್ತಕ್ಕಂಥ ಜಾಗ ಗುರುತಿಸಿದ್ದೇವೆ. ಬೆಟ್ಟದ ಮೇಲೆ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿದ್ದಂಥ 2 ಎಕರೆ ಭೂಮಿಯನ್ನು ನಾವು ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕಾನೂನಲ್ಲಿ ತಿದ್ದುಪಡಿ ತಂದು ಈಗ ರಾಜ್ಯಪಾಲರ ಅನುಮೋದನೆಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಜಿಲ್ಲೆ ಅಭಿವೃದ್ಧಿಯಲ್ಲಿ ಕೈಗಾರೀಕರಣಕ್ಕೆ ಆದ್ಯತೆ ನೀಡಲಾಗಿದೆ. KIADBಯಿಂದ ಗೌರಿಬಿದನೂರು ತಾಲೂಕಿನಲ್ಲಿ 474.18 ಎಕರೆ, ಚಿಂತಾಮಣಿ ತಾಲೂಕಿನಲ್ಲಿ 564.14 ಎಕರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ 2823.04 ಎಕರೆ ಸೇರಿ ಒಟ್ಟು 3861.36 ಎಕರೆ ವಿಸ್ತೀರ್ಣದ ಜಮೀನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಲು ಭೂಸ್ವಾಧೀನಕ್ಕಾಗಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಈ ಹಿಂದೆ ಪ್ರಾಥಮಿಕ ಅಧಿಸೂಚನೆಯಾಗಿದ್ದ 809.31 ಎಕರೆ ವಿಸ್ತೀರ್ಣದ ಜಮೀನು ಅಂತಿಮ ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 4671.27 ಎಕರೆ ವಿಸ್ತೀರ್ಣದಲ್ಲಿ ಶೀಘ್ರದಲ್ಲಿಯೇ ಅಗತ್ಯ ಮೂಲ ಸೌಲಭ್ಯಗಳೊಂದಿಗೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಬೆಂಗಳೂರು ನಗರದ ಹೆಬ್ಬಾಳ, ನಾಗವಾರ ವ್ಯಾಲಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯಿಂದ ಪ್ರಸ್ತುತ ಜಿಲ್ಲೆಯ 44 ಕೆರೆಗಳಿಗೆ ನೀರು ಹರಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ನೀರು ಹರಿಸಲು ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಹಾಗೂ ಪಂಪ್ ಹೌಸ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. RSI ಅವರ ನೇತೃತ್ವ ಈ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ.